ಎಲ್ಲರಿಗೂ ವೀರು ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ವೀರು ಕನ್ನಡ ಸರ್. ಇನ್ನೂ ಕೂಡ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ ಸ್ನೇಹಿತರಿಗೂ ಕೂಡ ನನ್ನ ಚಾನೆಲ್ ಬಗ್ಗೆ ಮಾಹಿತಿಯನ್ನ ತಿಳಿಸಿ ಅಂತ ಹೇಳ್ತಾ, ಇವತ್ತಿನ ತರಗತಿಯಲ್ಲಿ ನಾನು 3ನೇ ಸೆಮಿಸ್ಟರ್ BCA ವಿದ್ಯಾರ್ಥಿಗಳಿಗಾಗಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಜೀವನ ಚರಿತ್ರೆಯ ಆಯ್ದ ಭಾಗವಾಗಿರ್ತಕ್ಕಂತಹ ಕೆಲವು ವಿಚಾರಗಳ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ದೇನೆ. ಪ್ರೊಫೆಸರ್ ಜವರೇಗೌಡ ಅವರು ಬರೆದಿರ್ತಕ್ಕಂತಹ ಈ ಒಂದು ಅಂಬೇಡ್ಕರ್ ಅವರ ಜೀವನ ಚರಿತ್ರೆಯ ಆಯ್ದ ಭಾಗಗಳ ಬಗ್ಗೆ ನಾನು ಚರ್ಚೆಯನ್ನ ಮಾಡ್ತಾ ಇದ್ದೀನಿ. ಕ್ರಾಂತಿಕಾರ ಡಾಕ್ಟರ್ ಅಂಬೇಡ್ಕರ್ ಅವರ ಜೀವನ ಚರಿತ್ರೆ. ಈ ಒಂದು ಆ ಜೀವನ ಚರಿತ್ರೆಯ ವಿಚಾರದಲ್ಲಿ ನಿಮ್ಗೆ ಪರೀಕ್ಷೆಯಲ್ಲಿ ಸುಮಾರು 20 ಅಂಕಗಳಿಗೆ ಪ್ರಶ್ನೆಯನ್ನ ಕೇಳ್ತಾರೆ, 5 ಅಂಕದ ಪ್ರಶ್ನೆಗಳು ಕೇಳ್ತಾರೆ, ಹಾಗೇನೆ 10 ಅಂಕದ ಪ್ರಶ್ನೆಗಳನ್ನು ಕೂಡ ಕೇಳ್ತಾರೆ. 5 ಅಂಕದ ಪ್ರಶ್ನೆಗಳು 2 ಬರಿಬೇಕಾಗುತ್ತೆ, ಹಾಗೇನೆ 10 ಅಂಕದ ಪ್ರಶ್ನೆಯನ್ನ 1 ಬರಿಬೇಕಾಗುತ್ತೆ ಅಂತ ಹೇಳ್ತಾ ಒಟ್ಟಾರೆಯಾಗಿ 20 ಅಂಕಗಳಿಗೆ ನಾವು ಗಮನಿಸ್ತಾ ಹೋಗ್ಬೋದು. ಇಲ್ಲಿ ಭಾಗ 1ರ ಬಗ್ಗೆ ನಾನು ಚರ್ಚೆಯನ್ನ ಮಾಡ್ತೀನಿ, ಭಾಗ ಇನ್ನೊಂದನ್ನ ಮತ್ತೆ ಇನ್ನೊಂದು ತರಗತಿಯಲ್ಲಿ ನಾನು ನಿಮ್ಗೆ ತಿಳಿಸ್ತೀನಿ ಅಂತ ಹೇಳ್ತಾ, ಈಗ ನೇರವಾಗಿ ನಮ್ಮ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಬಗ್ಗೆ ನಾವು ಇವತ್ತಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ. ಜೈ ಭೀಮ್ ಅಂತ ಹೇಳ್ತಾ ನೇರವಾಗಿ ನಾನು ಪಾತ್ರ ಪರಿಚಯವನ್ನ ಇಲ್ಲಿ ಪ್ರಾರಂಭ ಮಾಡ್ತೇನೆ. ನೋಡಿ, ಆ ಅಂಬೇಡ್ಕರ್ ಒಂದು ಇಲ್ಲಿ ಕೆಲವೊಂದು ಪಾತ್ರ ಪರಿಚಯವನ್ನು ನಾವು ನೋಡಿದ್ರೆ, ಮಾಲೋಜಿ ಸಕ್ಪಾಲ್, ಹಾಗೆ ರಾಮ್ಜಿ ಸಕ್ಪಾಲ್, ಹಾಗೆ ಭೀಮಾಬಾಯಿ. ನೋಡಿ, ಮಾಲೋಜಿ ಸಕ್ಪಾಲ್ ಅಂತಂದ್ರೆ ರಾಮ್ಜಿ ಸಕ್ಪಾಲರ ತಂದೆ, ಹಾಗೇನೆ ರಾಮ್ಜಿ ಸಕ್ಪಾಲರ ಹೆಂಡತಿಯ ಹೆಸರು ಭೀಮಾಬಾಯಿ. ಹಾಗೇನೆ ಇಲ್ಲಿ ರಾಮ್ಜಿ ಸಕ್ಪಾಲ್ ಮತ್ತೆ ಭೀಮಾಬಾಯಿಯ ಮಕ್ಕಳು ಯಾರಪ್ಪ ಅಂತಂದ್ರೆ ಸುಮಾರು 14 ಜನ ಮಕ್ಕಳು ಇರ್ತಾರೆ. ಅದರಲ್ಲಿ ಬಹುಮುಖ್ಯವಾಗಿ 4-5 ಜನ ಇಲ್ಲಿ ಬದುಕ್ತಾರೆ ಅಂತಕ್ಕಂಥ ನಾವು ಗಮನಿಸ್ತಾ ಹೋಗ್ಬೋದು. ಅದರಲ್ಲಿ ಅಂಬೇಡ್ಕರ್ ಕೂಡ ಒಬ್ರು. ಹಾಗಾಗಿ ಇಲ್ಲಿ ಇನ್ನೊಂದ್ ಕಡೆ ಬಲರಾಮ್, ಆನಂದ್ ರಾಮ್, ಹಾಗೇನೆ ಮಂಜು. ಇಲ್ಲಿ ಬಲರಾಮ್ ಮತ್ತೆ ಆನಂದ್ ರಾಮ್ ಅಂತಕ್ಕಂತಹ ಅವರು ಇಲ್ಲಿ ಅಂಬೇಡ್ಕರ್ರ ಅಣ್ಣಂದಿರು, ಹಾಗೇನೆ ಮಂಜುಳಾ ಮತ್ತೆ ತುಳಸಿ ಅಂಬೇಡ್ಕರ್ರ ಅಕ್ಕಂದಿರು ಅಂತಕ್ಕಂಥದನ್ನ ಗಮನಿಸ್ತಾ, ಮೀರಾಬಾಯಿ ಇಲ್ಲಿ ನಾವು ಗಮನಿಸ್ತಾ ಹೋಗ್ಬೋದು ರಾಮ್ಜಿ ಸಕ್ಪಾಲರ ತಂಗಿ, ಅಂದ್ರೆ ಅಂಬೇಡ್ಕರ್ರ ಸೋದರ ಅತ್ತೆ ಅಂತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸ್ಬೋದು. ಹಾಗೇನೆ ಸಾಧು ಇಲ್ಲಿ ಅಂಬೇಡ್ಕರ್ರ ಇಲ್ಲ ಒಂದ್ ಕಡೆ ಅವರ ಸಂಬಂಧಿ ಆಗಿರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಇನ್ನೊಂದ್ ಕಡೆ ಇಲ್ಲಿ ಬ್ರಾಹ್ಮಣ ಮಾಸ್ತರು ಬರ್ತಕ್ಕಂಥದ್ದು, ಹಾಗೇನೆ ಇಲ್ಲಿ ಭೀಮ್ ರಾವ್ ಅಂದ್ರೆ ಅಂಬೇಡ್ಕರ್ ಮೊದಲಿಗೆ ಭೀಮ ಅಂತಕ್ಕಂತಹ ಹೆಸರನ್ನ ಇಟ್ಟ ಆನಂತರ ಇಲ್ಲಿ ಅಂಬೇಡ್ಕರ್ ಅಂತ ಹೆಸರನ್ನ ಪಡ್ಕೊಳ್ತಕ್ಕಂಥ ವಿಚಾರಗಳನ್ನ ನಾವು ನೋಡ್ಬೋದು. ಹಾಗೇನೆ ಇಲ್ಲಿ ರಮಾಬಾಯಿ ಅಂಬೇಡ್ಕರ್ರ ಹೆಂಡತಿ, ಹಾಗೆ ಸಯ್ಯಾಜಿ ರಾವ್ ಗಾಯಕವಾಡ ಇವರು ಮಹಾರಾಜರಾಗಿರ್ತಾರೆ. ಇನ್ನು ಅನೇಕ ಪಾತ್ರಗಳಿವೆ. ನಾನು ಬಹುಮುಖ್ಯವಾಗಿರ್ತಕ್ಕಂತಹ ಪಾತ್ರಗಳನ್ನ ಇಲ್ಲಿ ನಿಮ್ಗೆ ಪರಿಚಯ ಮಾಡಿಕೊಟ್ಟಿದ್ದೀನಿ ಅಂತ ಹೇಳ್ತಾ, ಈಗ ನೇರವಾಗಿ ಜೀವನ ಚರಿತ್ರೆಯ ಅರುಣೋದಯ ವಿಚಾರವನ್ನ ಚರ್ಚೆನ ಮಾಡೋಣ. ಹಾಗಾದ್ರೆ ರಾಮ್ಜಿ ಸಕ್ಪಾಲರ ಚಿಕ್ಕಪ್ಪ ಇಲ್ಲಿ ಸಾಧು ಆಗಿದ್ದಾರೆ, ನೆನ್ಪಿಟ್ಕೊಳ್ಳಿ, ಒಬ್ಬ ಸನ್ಯಾಸಿ ಆಗಿದ್ದಾರೆ. ನೋಡಿ, ಶ್ರಾವಣ ಮಾಸದ ಸುಪ್ರಭಾತದ ಸಮಯ, ಸದ್ಗುರು ಪ್ರಾರ್ಥನೆ ನಡೀತಾ ಇದೆ. ಆ ಸುತ್ತಮುತ್ತಲಿನ ವಾತಾವರಣ ಎಷ್ಟರ ಮಟ್ಟಿಗಿದೆಯಪ್ಪ ಅಂದ್ರೆ ನಿಶ್ಶಬ್ದವಾಗಿರ್ತಕ್ಕಂತಹ ಒಂದು ವಾತಾವರಣ ಸೃಷ್ಟಿಯಾಗಿದೆ. ಅರುಣೋದಯದ ದೀಪ್ತಿಯಲ್ಲಿ, ಇಲ್ಲಿ ಅರುಣೋದಯ ಅಂದ್ರೆ ಸೂರ್ಯ ಹುಡ್ತಾ ಇರ್ತಕ್ಕಂತಹ ಒಂದು ಸಂದರ್ಭ. ಅಲ್ಲಿ ಎಲ್ಲೋ ಒಂದ್ ಕಡೆ ಚರಾಚರ ವಸ್ತುಗಳಲ್ಲಿಯೂ ಚೈತನ್ಯವನ್ನ ಹರಿಸುತ್ತಾ ಇಲ್ಲಿ ಸೂರ್ಯೋದಯವಾಗ್ತಾ ಇರ್ತಕ್ಕಂಥದ್ದು. ಹಾಗೇನೆ ಅಲ್ಲಿ ಇಲ್ಲಿ ಮಂದಾನೀಲ ನದಿ ಹರಿತಾ ಇದೆ. ಆ ನದಿಯಲ್ಲಿ ಕೆಲವು ಹೆಣ್ಣು ಮಕ್ಕಳು ಅವರದೇ ಆದಂತಹ ಕೆಲವೊಂದು ಕೆಲಸ ಕಾರ್ಯದಲ್ಲಿ ತೊಡಗಿದ್ದಾರೆ. ಕೆಲವರು ಬಟ್ಟೆಯನ್ನು ಒಗಿತಕ್ಕಂಥದ್ದು, ಕೆಲವೊಂದು ವಸ್ತುಗಳನ್ನ ಅಲ್ಲಿ ಇಟ್ಟು ಇಲ್ಲಿ ಈ ಒಂದು ಪ್ರಾರ್ಥನೆಯ ವಿಚಾರವನ್ನ ಕೇಳಿಸ್ಕೊಳ್ತಾ ಇರ್ತಕ್ಕಂಥದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಪತೀತ ಪಾವನ ಅಂತ ಹೇಳಿ ಎಲ್ಲ ಒಂದ್ ಕಡೆ ಆ ಭಗವಂತನ ಧ್ಯಾನವನ್ನ ಮಾಡ್ತಾ ಇದ್ದಾರೆ. ಹಾಗೇನೆ ಒಂದ್ ರೀತಿಯಲ್ಲಿ ಕಬೀರರ ರೂಪದಲ್ಲಿ ಜನ್ಮ ತಾಳಿದಂತೆ ಬಂದಂತಹ ಅಲ್ಲಿ ಒಬ್ಬ ಇಲ್ಲಿ ಸಾಧುವನ್ನ ನೋಡ್ತಕ್ಕಂಥದ್ದು. ಒಂದು ಕಡೆ ಮಹಿಳೆಯೊಬ್ಬರು ಸಾಧುವನ್ನ ಕಂಡಂತಹ ಸಂದರ್ಭದಲ್ಲಿ ಒಂದ್ ರೀತಿಯಲ್ಲಿ ಕುತೂಹಲದಿಂದ ಸಾಧು ಮುಖಂಡರನ್ನ ನೋಡ್ತಕ್ಕಂಥದ್ದು.
ಇಲ್ಲಿ ಒಂದ್ ಕಡೆ ಯಾವುದೋ ಒಂದು ಹಳೆ ಬಾಂಧವ್ಯ ಇಲ್ಲಿ ಮರುಕಳಿಸಿದಂತಾಗುತ್ತದೆ ಅವ್ರು ನೋಡಿ. ಆಗ ತಮ್ಮಲ್ಲಿಯೇ ಕಂಡಂತೆ ಪ್ರಭು ಹೀಗೆ ಕೇಳಿದನೆಂದು ಕೋಪಿಸಿಕೊಳ್ಳಬೇಡಿ, ಮನಸ್ಸು ತಡೆಯಲಾರದೆ ನಾನು ನಿಮ್ಮನ್ನ ಒಂದು ಪ್ರಶ್ನೆ ಕೇಳ್ತಾ ಇದ್ದೀನಿ ಅಂತ ಹೇಳಿ ಭೀಮಾಬಾಯಿ ಅವರು ಅಲ್ಲಿ ಒಂದು ಪ್ರಶ್ನೆಯನ್ನ ಕೇಳ್ತಾರೆ ಆ ಸಾಧುವನ್ನ. ನೋಡಿ, ಬಾಯಿ ಬಿಟ್ಟು ಕೇಳಿದ್ದನ್ನ ಕ್ಷಮಿಸಿ ವಿನಯವಾಗಿ ನಮಸ್ಕರಿಸುತ್ತಾ ಸಾಧುವಿಗೆ ಅವರ ಗುರುತು ಸಿಕ್ಕಿತ್ತು. ನಿಮ್ಮನ್ನೆಲ್ಲೋ ನೋಡಿದೀನಿ ಅಂತ ಹೇಳಿದಾಗ ಆಗ ಸಾಧುವಿಗೆ ಆ ಮಹಿಳೆಯ ಒಂದು ಗುರುತು ಸಿಗುತ್ತೆ. ನಿಜವಾಗಿಯೂ ಆಗ ಸಾಧು ಮತ್ತೆ ಹೇಳ್ತಾರೆ, ನಾನು ಕೂಡ ನಿಮ್ಮನ್ನ ಎಲ್ಲೋ ನೋಡಿದ್ದೀನಿ. ಹಾಗಾದ್ರೆ ಆ ಸಾಧು ಯಾರಪ್ಪ ಅಂತಂದ್ರೆ ರಾಮ್ಜಿ ಸಕ್ಪಾಲರ ಇಲ್ಲಿ ಚಿಕ್ಕಪ್ಪ ಆಗಿರ್ತಾರೆ ಅಂತಕ್ಕಂಥದ್ದನ್ನ ನಾನು ಅಲ್ಲೇ ಹೇಳಿದ್ದೀನಿ, ಇನ್ನೊಮ್ಮೆ ಹೇಳ್ತಾ ಇದ್ದೀನಿ ನಿಮ್ಗೆ ಅರ್ಥ ಆಗ್ಲಿ ಅಂತ ಹೇಳಿ. ಆಗ ಅದನ್ನ ನೋಡಿದ್ಮೇಲೆ ಆಗ ಇಲ್ಲಿ ಎಲ್ಲೋ ಒಂದ್ ಕಡೆ ಭೀಮಾಬಾಯಿ ಅವರನ್ನ ನೋಡಿ ನಿಮ್ಮನ್ನು ಎಲ್ಲೋ ನೋಡಿದೀನಿ ಅಂತ ಹೇಳಿ, ಆಗ ನಿಮಗೆ ಅಂಬಾವಾಡಿಯ ಕುಟುಂಬದವರನ್ನೇ ಏನಾದರೂ ಸಂಬಂಧವಿದೆಯೇ ಅಂತ ಕೇಳಿದಾಗ, ಹೌದು ರಾಮ್ಜಿ ಅವರು ನಿಮಗೆ ಗೊತ್ತೇ ಅಂತ ಭೀಮಾಬಾಯಿಯನ್ನ ಪ್ರಶ್ನೆ ಮಾಡಿದಾಗ, ಅವರು ನಮ್ಮ ಬಂಧುವೇ ಆಗಿರಬೇಕು ಅಂತ ಹೇಳಿ ಇಲ್ಲಿ ಎಲ್ಲೋ ಒಂದ್ ಕಡೆ ತುಂಬಾ ಸಂತೋಷದಿಂದ, ಹೌದು ಸ್ವಾಮಿ, ಅವರು ನಮ್ಮ ಇಲ್ಲೆಲ್ಲ ಒಂದ್ ಕಡೆ ನನಗೆ ಎಲ್ಲ ಒಂದ್ ಕಡೆ ಈ ಭಾವನ ಆಗಬೇಕು ಅನ್ನುವಂತಹ ಮಾತನ್ನ ಹೇಳ್ತಾರೆ. ಅದಾದ್ಮೇಲೆ ಇದಕ್ಕಿದ್ದ ಹಾಗೆ ಭೀಮಾಬಾಯಿ ಅವರು ಓಡಿ ಬಂದು ಅಲ್ಲಿ ಏನ್ ಮಾಡ್ತಾರಪ್ಪ ಅಂತಂದ್ರೆ ಆ ರಾಮ್ಜಿ ಸಕ್ಪಾಲರನ್ನ ಇಲ್ಲಿ ಕರೆಯೋದಕ್ಕೆ ಓಡ್ ಬರ್ತಾರೆ. ಅಷ್ಟರಲ್ಲಿ ರಾಮ್ಜಿ ಸಕ್ಪಾಲರು ಮತ್ತೆ ಅವರ ಗೆಳೆಯರು ಓಡಿ ಬಂದು ನಿಟ್ಟುಸಿರು ಬಿಡುತ್ತಾ ಸಾಧುವಿನ ಚರಣ ಕಮಲದಲ್ಲಿ ಸಾಷ್ಟಾಂಗ ನಮಸ್ಕಾರವನ್ನ ಮಾಡ್ತಾರೆ. ಮಾಡಿ ಆ ಸಾಧು ಅವರಿಗೆ ಆಶೀರ್ವಾದವನ್ನ ಮಾಡ್ತಾರೆ. ಆಗ ಇಲ್ಲ ಒಂದ್ ಕಡೆ ಇಲ್ಲಿ ನಾವು ಗಮನಿಸ್ತಾ ಹೋಗ್ಬೋದು, ರಾಮ್ಜಿ ಮತ್ತೆ ಇಲ್ಲಿ ರಾಮ್ಜಿ ಮತ್ತು ಸಾಧುವಿನ ಸಂವಾದವನ್ನ ನಾವು ಗಮನಿಸ್ತಾ ಹೋಗ್ಬೋದು. ಆಗ ಸಾಧು ರಾಮ್ಜಿ ಅವರನ್ನ ಕೇಳ್ತಾರೆ, ಈ ಮೋಹಿಗೆ ನೋಡಪ್ಪ ಯಾವಾಗ ಬಂದೆ, ಎಷ್ಟು ದಿನ ಆಯ್ತು ಈ ಮೋಹಿಗೆ ಅಂತ, ಅಥವಾ ಮೋಹಿ ಅಥವಾ ಮಧ್ಯಪ್ರದೇಶದ ಮೋಹೋ ಎಂಬ ಮಿಲಿಟರಿ ಕ್ಯಾಂಪ್ ಇದ್ದಂತಹ ಒಂದು ಸ್ಥಳ, ಆ ಒಂದು ಜಾಗ, ಅದನ್ನ ಮೋಹಿ ಅಥವಾ ಮೋಹೋ ಅಂತನೂ ಕೂಡ ಕರೀತಾ ಇದ್ರು. ಎಷ್ಟು ದಿವಸ ಆಯ್ತು ಇಲ್ಲಿಗೆ ಬಂದು ಅಂತ ಹೇಳಿ ಸಾಧು ಅವರು ಇಲ್ಲಿ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ, ಯಾರನ್ನ? ರಾಮ್ಜಿ ಸಕ್ಪಾಲರನ್ನ. ಸರಿ, ರಾಮ್ಜಿ ಆವಾಗ ಮತ್ತೆ ತಮ್ಮ ಸತಿ ಭೀಮಾಬಾಯಿ ಅವರನ್ನ ಪರಿಚಯ ಮಾಡ್ಕೊಡ್ತಾರೆ. ಪರಿಚಯ ಮಾಡ್ಕೊಟ್ಮೇಲೆ ಸುಮಾರು 4 ವರ್ಷಗಳಾಗಿದ್ದವು. ಕಕ್ಕ ಅಂದ್ರೆ ಚಿಕ್ಕಪ್ಪ ಅಂತ, ಅಲ್ಲಿ 4 ವರ್ಷ ಆಯ್ತು ಚಿಕ್ಕಪ್ಪ ನಾವು ಇಲ್ಲಿಗೆ ಬಂದು ಅಂತ. ಏನ್ ಮಾಡೋದು ಚಿಕ್ಕಪ್ಪ, ಅಥವಾ ಇಲ್ಲಿ ಸಾಧು ಅವ್ರನ್ನ ಹೇಳ್ತಾ ಇದಾರೆ, ಸಾಧುಗೆ ರಾಮ್ಜಿ ಸಕ್ಪಾಲರು. ಈ ರಾಮ್ಜಿ ಹೇಳ್ತಾ ಇದಾರೆ, ನಮ್ಗೆ ಮನೆ ತುಂಬಾ ಮಕ್ಕಳನ್ನ ಕೊಟ್ಟಿದ್ದಾನೆ ಭಗವಂತ, ಆದರೆ ನನಗೆ ಬರುವಂತಹ ಸಂಬಳದಲ್ಲಿ ಅವರನ್ನು ಸಾಕೋದು ತುಂಬಾ ಕಷ್ಟ ಆಗ್ತಾ ಇದೆ. ಆಗ ಸಾಧು ಒಂದ್ ಕಡೆ ಹೇಳ್ತಾರೆ, ಎಲ್ಲವೂ ಈಶ್ವರನ ಇಚ್ಛೆ, ಎಲ್ಲ ಭಗವಂತನಿಗೆ ಬಿಟ್ಬಿಡು, ನೀನು ಯೋಚನೆ ಮಾಡ್ಬೇಡ ಮಗು ಅಂತ ರಾಮ್ಜಿ ಅವರಿಗೆ ಸಾಧು ಹೇಳ್ತಕ್ಕಂಥದ್ದು. ಆಗ ಈಶ್ವರನನ್ನ ಸಾಧು ಮತ್ತೆ ಮುಂದುವರೆದಂತೆ ಹೇಳ್ತಾರೆ, ಈಶ್ವರನನ್ನ ನಂಬಿದವರು ಯಾರೂ ಕೂಡ ಇಲ್ಲಿ ಎಲ್ಲ ಒಂದ್ ಕಡೆ ಗುಡ್ಡದಂತೆ ಬಂದಂತಹ ಕಷ್ಟ ಬೆಣ್ಣೆಯಂತೆ ಕರಗೋಗುತ್ತೆ ಅಂತ ಹೇಳಿ ಕಬೀರ ಗುರುಗಳು ಹೇಳಿಲ್ವೇ, ಹಾಗೆ ಸಾಧು ಇಲ್ಲಿ ರಾಮ್ಜಿ ಅವರನ್ನ ಸಮಾಧಾನ ಪಡಿಸುವಂತಹ ಮಾತುಗಳನ್ನ ಹಾಡ್ತಾರೆ. ಹೀಗೆ ಮುಂದುವರೆದಂತೆ ನಿಮ್ಮ ದರ್ಶನ ಲಾಭವಾದಿದ್ದು ನಮಗೆ ಪೂರ್ವ ಜನ್ಮದ ಪುಣ್ಯ ಅಂತ ಹೇಳಿ ರಾಮ್ಜಿ ಸಾಧುವಿಗೆ ಹೇಳ್ತಕ್ಕಂಥದ್ದು. ಇದಾದ ಮೇಲೆ ಸರಿ, ನಮ್ಮ ಮನೆ ಒಳಗಡೆ ಬನ್ನಿ, ನಿಮ್ಮ ಪಾದದ ಧೂಳಿನಿಂದ ನಮ್ಮ ಮನೆ ಪವಿತ್ರವಾಗಲಿ ಅಂತ ಕರೀತಾರೆ. ಆಗ ಸಾಧು ಹೇಳ್ತಾರೆ, ಈಗ ಬೇಡ ಮಗು, ಯಾಕೆಂತಂದ್ರೆ ತಾನಾಗಿ ಬಾಗಿಲಿಗೆ ಬಂದಿರುವುದು ಪುಣ್ಯ, ಆದರೆ ನಾನೀಗ ನಗರ ಪ್ರವೇಶ ಮಾಡಬಾರದು, ಅದು ಸನ್ಯಾಸ ಧರ್ಮದ ವಿರೋಧ ಆಗುತ್ತೆ, ನಗರ ಪ್ರವೇಶವನ್ನ ಮಾಡಿದ್ರೆ ನಾನು ಬರೋದಿಲ್ಲ ಅಂತ ಹೇಳ್ತಕ್ಕಂಥದ್ದು. ಕೊನೆಗೆ ನೀನು ಮತ್ತೆ ನಿನ್ನ ಹೆಂಡತಿ ಪುಣ್ಯಶಾಲಿಗಳು. ನೋಡಿ, ಇಲ್ಲಿ ಸಾಧು ಅವರು ಏನ್ ಮಾಡ್ತಾರಪ್ಪ ಅಂತಂದ್ರೆ ಒಂದು ಆಶೀರ್ವಾದವನ್ನ ಮಾಡ್ತಾರೆ. ರಾಮ್ಜಿ ಅವರಿಗೆ ಸಾಧು ಅವರು ಆಶೀರ್ವಾದ ಮಾಡುವಂತಹ ಒಂದು ಸನ್ನಿವೇಶವನ್ನು ನಾವು ಗಮನಿಸ್ತಾ ಹೋಗ್ಬೋದು. ಅಥವಾ ಯಾವ ರೀತಿ ಆಶೀರ್ವಾದವನ್ನ ಮಾಡಿದ್ರು, ಏನಂತ ಹೇಳಿದ್ರು ಅಂತ ನೋಡೋದಾದ್ರೆ, ನೋಡು, ನೀನು ನಿನ್ನ ಹೆಂಡತಿ ಪುಣ್ಯಶಾಲಿಗಳು, ಮಹಾಪುರುಷನೊಬ್ಬ ನಿಮಗೆ ಮಗನಾಗಿ ಜನಿಸುತ್ತಾನೆ, ನಿನ್ನ ವಂಶಕ್ಕವನು ಬೆಳಕಾಗ್ತಾನೆ, ಹಾಗೇನೆ ನಿಮ್ಮ ವಂಶಕ್ಕೆ ಎಲ್ಲ ಇಡೀ ರಾಷ್ಟ್ರಕ್ಕೆ ಜ್ಯೋತಿ ಆಗ್ತಾನೆ, ದೀನ ದಲಿತರಿಗೆ
ತಾರಕ ಶಕ್ತಿಯಾಗುತ್ತಾನೆ, ಜಗತ್ತಿನಲ್ಲೆಲ್ಲ ಅವನ ಕೀರ್ತಿ ಪಸರಿಸುತ್ತದೆ ಅಂತ ಹೇಳಿ ಸಾಧು ಅವರು ರಾಮ್ಜಿ ಮತ್ತು ಮೀರಾ ಇಲ್ಲಿ ಸಾರಿ ಭೀಮಾಬಾಯಿ ಅವರಿಗೆ ಆಶೀರ್ವಾದವನ್ನ ಮಾಡ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಅದಾದ ಮೇಲೆ ಸುಮಾರು ಮೊದಲೇ 13 ಮಕ್ಕಳು ಇಲ್ಲಿ ನಾವು ಗಮನಿಸ್ತಾ ಹೋಗ್ಬೋದು. ಸುಮಾರು 13 ಮಕ್ಕಳನ್ನ ಪಡೆದಿದ್ದಂತಹ ಇಲ್ಲಿ ಭೀಮಾಬಾಯಿ ಅವರಿಗೆ ಒಂದು ರೀತಿಯಲ್ಲಿ ಕರುಳ ಕಂಪನವಾಗಿತ್ತು. ಏನಪ್ಪಾ ಈ ಬಡತನ, ಭಾರದಿಂದ ಕಂಗಾಲಾಗಿದ್ದಾರೆ ಇಲ್ಲಿ ರಾಮ್ಜಿಯವರಾಗಿರ್ಬೋದು, ಹಾಗೇನೆ ಭೀಮಾಬಾಯಿ ಆಗಿರ್ಬೋದು. ಆದ್ರೆ ಇನ್ನೊಂದ್ ಕಡೆ ಈಶ್ವರನ ಇಚ್ಛೆ ಮೀರಲಾದೀತೆ, ಆ ಭಗವಂತನ ಇಚ್ಛೆ ಏನಿದೆಯೋ ಅದಾಗ್ಲಿ, ಅದನ್ನ ನಾವು ತಪ್ಪಿಸ್ಕೊಳಕ್ಕಾಗದುತ್ತಾ ಅಂತ ಹೇಳಿ ಸ್ವಾಮಿಗಳ ಆಶೀರ್ವಾದ ಆಗಿದೆ, ಎಲ್ಲವೂ ಸುಲಭವಾಗ್ಬೋದು ಅಂತ ಹೇಳಿ ಮನಸ್ಸಿನಲ್ಲಿ ನಿಶ್ಚಯಿಸಿಕೊಂಡು ಜಗತ್ತಿನಲ್ಲೆಲ್ಲ ಅವನ ಕೀರ್ತಿಯನ್ನ ಪಸರಿಸುತ್ತಾ ಸ್ವಾಮಿಯ ಭವಿಷ್ಯವಾಣಿಯನ್ನ ದಂಪತಿಗಳು ಸಂತೋಷಭರಿತರಾಗಿ ಅದನ್ನ ಆನಂದಿಸ್ತಾರೆ. ಹಾಗೇನೆ ಅಲ್ಲಿಂದ ಸ್ವಾಮಿಗಳು ಹೋಗ್ತಾರೆ. ಹೋದಾದ್ಮೇಲೆ ಕೊನೆಗೆ ಈ ರೀತಿ ಆಶೀರ್ವಾದವನ್ನ ಸಾಧುಗಳು ರಾಮ್ಜಿ ಕುಟುಂಬಕ್ಕೆ ಮಾಡ್ತಾರೆ. ಅದಾದ್ಮೇಲೆ ಅಂಬೇಡ್ಕರರ ನೋಡಿ ಈ ವಂಶಸ್ಥರು ಯಾರು, ಅವ್ರು ಹೇಗೆ ಅನ್ನೋದನ್ನ, ಅವರ ಪರಿಚಯ ಅಥವಾ ಒಂದ್ ಕಡೆ ಅಂಬೇಡ್ಕರ್ರ ವಂಶದವರು ಧೀರ ಯೋಧರು ಅನ್ನುವಂತಹ ವಿಚಾರವನ್ನು ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ನೋಡಿ, ಅಂಬೇಡ್ಕರ್ರ ವಂಶದವರು ರತ್ನಗಿರಿ ಜಿಲ್ಲೆಯ ಅಂಬವಾಡಿ ಹಳ್ಳಿಯವರು. ಅವರು ನಿಮ್ನ ವರ್ಗಕ್ಕೆ ಸೇರಿದ ಮಹರ್ ಜಾತಿಯವರು. ನೋಡಿ, ನಿಮ್ನ ವರ್ಗ ಅಂತಂದ್ರೆ ಮಹಾರಾಷ್ಟ್ರದ ಮೂಲದ ಒಂದು ಅಸ್ಪೃಶ್ಯ ಜಾತಿ ಅಂತ ನಾವು ಕರಿತಾ ಹೋಗ್ತೀವಿ. ಮಹರ್ ಜಾತಿಗೆ ಸೇರಿರ್ತಕ್ಕಂತಹ ಒಂದು ವರ್ಗ. ಹಾಗಾದ್ರೆ ಇಲ್ಲಿ ಬಹು ಬುದ್ಧಿವಂತರು, ಹಾಗೇನೆ ಬಲಿಷ್ಠರು, ಸಾಹಸ ಪ್ರಿಯರು ಇವರ ವಂಶದವರಿದ್ದಾರಲ್ಲ, ಇವರು ಬುದ್ಧಿವಂತರು, ಹಾಗೇನೆ ಬಲಿಷ್ಠರು, ಸಾಹಸ ಪ್ರಿಯರು. ಆ ಜನಾಂಗದವರಲ್ಲಿ ಹಲವರು ಸೈನ್ಯಕ್ಕೆ ಸೇರಿರ್ತಕ್ಕಂತಹ ಧೀರ ಯೋಧರು ಎಂದೇ ಪ್ರಸಿದ್ಧಿಯನ್ನ ಪಡೆದಿರ್ತಕ್ಕಂತಹವರು ಅಂಬೇಡ್ಕರ್ರ ಮನೆತನ ಅಂತಕ್ಕಂಥದ್ದು ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಹಾಗೇನೆ ರಾಮ್ಜಿ ಅವರ ಈ ಮನೆತನ ಇದೆಯಲ್ಲ, ಅಥವಾ ಅಂಬೇಡ್ಕರ್ರ ಒಂದು ಮನೆತನ ಇದೆಯಲ್ಲ, ನೋಡಿ ಗಮನಿಸದ ಅದರೊಳಗೂ ಕೂಡ ರಾಮ್ಜಿ ಅವರು ಕೂಡ ಸೈನಿಕರಲ್ಲಿ ಒಬ್ಬರಾಗಿದ್ದು, ಅವರಲ್ಲಿ ಅಂಬವಾಡಿ ಮಾತ್ರ ಅಲ್ಲ, ಸುತ್ತಮುತ್ತಲಿನ ಪ್ರದೇಶದ ಎಲ್ಲರೂ ಕೂಡ ಅವ್ರನ್ನ ಎಲ್ರು ಮೆಚ್ಕೊಳ್ತಾ ಇದ್ರು. ಹಾಗೇನೆ ರಾಮ್ಜಿ ಅವರನ್ನ ನಾವು ಗಮನಿಸ್ತಾ ಹೋಗ್ಬೋದು. ಅಂಬೇಡ್ಕರ್ರ ತಂದೆ ಹೆಸರು ರಾಮ್ಜಿ. ನೋಡಿ, ಅವ್ರನ್ನ ನಾವು ಗಮನಿಸ್ತಾ ಹೋಗ್ಬೋದಿಲ್ಲಿ. ಅವರ ಮನೆತನದಲ್ಲಿ ಒಂದ್ ಕಡೆ ದೈವ ಭಕ್ತಿಗೆ, ಪ್ರಾಮಾಣಿಕತನಕ್ಕೆ, ಹಾಗೆ ಇಲ್ಲಿ ಎಲ್ಲ ಒಂದ್ ಕಡೆ ಪರೋಪಕಾರಕ್ಕೆ ಪ್ರಸಿದ್ಧಿಯಾಗಿರ್ತಕ್ಕಂತಹ ಒಂದು ಮನೆತನ ರಾಮ್ಜಿಯವರ ಮನೆತನ ಆಗಿರ್ಬೋದು, ಅಥವಾ ಅಂಬೇಡ್ಕರ್ರ ಮನೆತನ ಆಗಿರ್ಬೋದು. ಹಾಗೇನೆ ಕಬೀರರ ಭಕ್ತಿ ಪಂಥದ ಅನುಯಾಯಿಗಳಾಗಿರ್ತಾರೆ ಇವರು ಅಂತಕ್ಕಂಥದ್ದು. ಅದೇ ರೀತಿ ಕರುಣೆ, ಮೈತ್ರಿ, ಇಲ್ಲೆಲ್ಲ ಒಂದ್ ಕಡೆ ಆ ಸದ್ಭಾವಗಳು, ಇವೆಲ್ಲವನ್ನ ನಾವು ಗಮನಿಸ್ತಾ ಹೋಗ್ಬೋದು. ಈ ಕುಲ ಜನ ಎಲ್ಲರನ್ನೂ ಸಮಾನತೆಯಿಂದ ಕಾಣುವಂತಹ ಒಂದು ಮನೆತನ. ಹಾಗೇನೆ ಸುಮಾರು ಜನ ಈ ಕಬೀರರ ಪಂಥದ ಇಲ್ಲಿ ಎಲ್ಲ ಒಂದ್ ಕಡೆ ಪಂಥದ ಅವಲಂಬಿತರಾಗಿರ್ತಾರೆ, ಆದ್ರೆ ಅವರ ಕಬೀರರ ಅನುಯಾಯಿಗಳು ಕೂಡ ಆಗಿರ್ತಾರೆ. ಹಾಗಾಗಿ ಸುಮಾರು ಜನ ರಾಮ್ಜಿ ಅವರ ಮನೆತನದಲ್ಲಿ ಸನ್ಯಾಸಿಗಳು ಅಂತ ಸಾಧುಗಳು ಕೂಡ ಆಗಿರ್ತಕ್ಕಂಥದ್ದನ್ನ ನಾವು ಗಮನಿಸ್ತಾ ಹೋಗ್ಬೋದು. ಹಾಗಾಗಿ ಇನ್ನೊಂದ್ ಕಡೆ ಮಾಲೋಜಿ ಮತ್ತೆ ಇನ್ನೊಬ್ಬ ಇಲ್ಲಿ ನಾವು ಸೈನ್ಯದಿಂದ ನಿವೃತ್ತರಾಗ್ತಕ್ಕಂಥದ್ದು. ಆಗ ಮಾಲೋಜಿಯವರ ಮಕ್ಕಳಾಗಿರ್ತಾರೆ. ಅದರಲ್ಲಿ ರಾಮ್ಜಿ ಮತ್ತೊಬ್ಬ ಮಗಳು ಯಾರಪ್ಪ ಅಂತಂದ್ರೆ ಮೀರಾಬಾಯಿ. ಇವರಿಬ್ರು ಎಲ್ಲ ಒಂದ್ ಕಡೆ ಬದುಕಿರ್ತಾರೆ ಅಂತಕ್ಕಂಥ ಒಂದು ವಿಚಾರವನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಹಾಗಾದ್ರೆ ಈಗ ರಾಮ್ಜಿಯವರ ವಿಚಾರಗಳನ್ನ ತಿಳ್ಕೊಳ್ತಾ ಇದ್ದೀವಿ. ಹಾಗೇನೆ ಮೀರಾಬಾಯಿಯವರ ಒಂದು ವಿಚಾರ. ಹಾಗೇನೆ ಇನ್ನೊಂದು ನಾವು ಗಮನಿಸ್ತಾ ಹೋಗ್ಬೇಕು, ಭೀಮಾಬಾಯಿಯವರ, ಈಗ ರಾಮ್ಜಿ ಬಗ್ಗೆ ತಿಳ್ಕೊಂಡಿದ್ವಿ, ಭೀಮಾಬಾಯಿಯವರ ಬಗ್ಗೆ ಇಲ್ಲಿ ನಿಮಗೆ 5 ಅಂಕದ ಪ್ರಶ್ನೆಯನ್ನ ಕೇಳ್ತಾರೆ, ಅವರ ಪರಿಚಯದ ಬಗ್ಗೆ ಕೇಳ್ತಾರೆ. ನೋಡಿ, ಭೀಮಾಬಾಯಿ ನಾವು ಗಮನಿಸಿದಂತೆನೆ ರಾಮ್ಜಿಯವರ ಹೆಂಡತಿ, ಹಾಗೇನೆ ಅಂಬೇಡ್ಕರ್ರ ತಾಯಿ ಅಂತಕ್ಕಂಥದನ್ನ ಗಮನಿಸ್ತಾ, ಹಾಗೇನೆ ರಾಮ್ಜಿ ಅವರ ತಂದೆಯಂತೆಯೇ ಇವರು ಎಲ್ಲ ಒಂದ್ ಕಡೆ ಈ ಭಗವಂತನ ಭಕ್ತರು. ಅವರಂತೆಯೇ ಸೈನ್ಯದಲ್ಲಿ ಸಿಪಾಯಿಯಾಗಿ ಎಲ್ಲ ಒಂದ್ ಕಡೆ ವರ್ಗವಾದ ಇಲ್ಲಿ ಊರಿಂದೂರಿಗೆ ಹೋಗುತ್ತಾ ಕೆಲವು ಈ ವರ್ಷಗಳಿಂದ ಮಧ್ಯಪ್ರದೇಶದ ಮೋಹಿಯಲ್ಲಿ ನೆಲೆಸಿದ್ದರು. ಆದರೆ ಅವರ ಪತ್ನಿ ಭೀಮಾಬಾಯಿಯವರು, ನೋಡಿ ಇಲ್ಲಿ ನಾವು ಭೀಮಾಬಾಯಿ ಬಗ್ಗೆ ಮಾತನಾಡ್ತಾ ಇದೀವಿ, ಭೀಮಾಬಾಯಿಯವರು
ನಾವು ತಾಣಾ ಜಿಲ್ಲೆಗೆ ಸೇರಿದ ಇಲ್ಲಿ ಎಲ್ಲ ಒಂದ್ ಕಡೆ ಮುರ್ಬಾದ್ ಗ್ರಾಮದ ಇಲ್ಲಿ ಇನ್ನೊಂದ್ ಕಡೆ ಮುರ್ಬಾದ್ ಕರ್ ಎಂಬ ಒಂದು ಗೌರವಾನ್ವಿತ ಕುಟುಂಬಕ್ಕೆ ಸೇರಿರ್ತಕ್ಕಂತಹ ಹೆಣ್ಣು ಮಗಳು ಅಂತಕ್ಕಂಥದ್ದು ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಹಾಗೇನೆ ಅವರ ತಂದೆ ಚಿಕ್ಕಪ್ಪಂದರು ಸಹ ಸೈನ್ಯದಲ್ಲಿ ಎಲ್ಲ ಒಂದ್ ಕಡೆ ಸೈನ್ಯದಲ್ಲಿ ಸುಬೇದಾರರಾಗಿದ್ದರು. ನೋಡಿ, ಭೀಮಾಬಾಯಿ ಅವರ ಕುಟುಂಬದಲ್ಲಿ ಅನೇಕ ಜನರು ಸೈನ್ಯದಲ್ಲಿ ಸುಬೇದಾರರಾಗಿದ್ರು ಅಂತಕ್ಕಂಥದ್ದು ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಅವ್ರ ಬಗ್ಗೆ ನಿಮ್ಗೆ ಕೇಳ್ತಾರೆ. ಹಾಗಾಗಿ ಇವರು ಕೂಡ ಇಲ್ಲಿ ಕಬೀರರ ಪಂಥಾನುಯಾಯಿಗಳಾಗಿದ್ದರು ಅಂತಕ್ಕಂಥದ್ದು. ಹಾಗೇನೆ ಭೀಮಾಬಾಯಿ ಅವರು ಹೇಗಿದ್ರು ನೋಡೋದಕ್ಕೆ ಅಂದ್ರೆ ಗೌರ್ಣ ವರ್ಣದ ವಿಶಾಲ ಇಲ್ಲ ಒಂದ್ ಕಡೆ ಪಾಲದ ಗುಂಗುರು ಕೂದಲಿನ ಹಾಗೆ ಮಿಂಚುತ್ತಿದ್ದಂತಹ ಬಟ್ಟಲು ಕಣ್ಣುಗಳು, ಮಾಟವಾದ ಮೂಗಿ ಇರ್ತಕ್ಕಂತಹ ಭೀಮಾಬಾಯಿಯವರು ಹುಟ್ಟಿದ ಮತ್ತೆ ಕೊಟ್ಟ ಮನೆಗೆ ಎಲ್ಲ ಒಂದ್ ಕಡೆ ಕಣ್ಮಣಿಯಾಗಿ ಹಾಗೇನೆ ದೈವ ಭಕ್ತಿಯಿಂದ ಗುಣಸಂಪತ್ತಿನಿಂದ ಕಷ್ಟ ಸಹಿಷ್ಣುತೆಯನ್ನ ಇಂಗಿತಗೊಳಿಸಿ ಅವರು ತಮ್ಮ ಬದುಕನ್ನ ತಮ್ಮ ಕುಟುಂಬವನ್ನ ನಿರ್ವಹಣೆ ಮಾಡ್ತಾ ಇದ್ರು ಅಂತಕ್ಕಂಥದ್ದು. ಹಾಗೇನೆ ತಮ್ಮ ಗಂಡನಿಗೆ ಬರ್ತಾ ಇರ್ತಕ್ಕಂತಹ ಅಲ್ಪ ಆದಾಯದಿಂದಲೇ ಇಡೀ ಕುಟುಂಬವನ್ನ ಲವಲವಿಕೆಯಿಂದ ನೋಡ್ಕೊಳ್ತಾ ಇದ್ರು ಅಂತಕ್ಕಂಥ ವಿಚಾರವನ್ನು ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಸರಿ, ಇದೆಲ್ಲ ವಿಚಾರಗಳು ಮುಗಿದ ಮೇಲೆ ಈಗ ಇಲ್ಲಿ ನಮ್ಗೊಂದು ಪ್ರಶ್ನೆಯನ್ನ ಕೇಳ್ಬೋದು. ಏನು ಯಾವ ರೀತಿ ಪ್ರಶ್ನೆಗಳನ್ನ ಕೇಳುತ್ತಾರೆ ಅಂತ ನಾವು ನೋಡೋದಾದ್ರೆ, ನೋಡಿ, ಭೀಮನ ಹುಟ್ಟು ಅಥವಾ ಭೀಮನ ಜನನ ಮತ್ತು ಬಾಲ್ಯ ಜೀವನದ ಬಗ್ಗೆ ವಿವರಿಸಿ ಅಥವಾ ಬರೆಯಿರಿ ಎನ್ನುವಂತಹ ಪ್ರಶ್ನೆಯನ್ನ 10 ಅಂಕದ ಪ್ರಶ್ನೆಗೆ ನಿಮ್ಗೆ ಕೇಳ್ಬೋದು. ಹಾಗಾದ್ರೆ ಅದರ ವಿಚಾರವನ್ನು ನಾವಿಲ್ಲಿ ಗಮನಿಸ್ತಾ ಹೋಗೋಣ. ಈಗ ನಾವು ಗಮನಿಸ್ತಾ ಹಾಗೇನೆ ಏನ್ ಮಾಡಿದಾರಪ್ಪ ಅಂತಂದ್ರೆ, ಸಾಧುಗಳು ಈ ರಾಮ್ಜಿ ಮತ್ತು ಭೀಮಾಬಾಯಿ ಅವರಿಗೆ ಆಶೀರ್ವಾದವನ್ನು ಮಾಡಿದ್ದಾರೆ. ಅವರ ಆಶೀರ್ವಾದ ಪ್ರಾರ್ಥನೆಯಂತೆಯೇ ಈಗ ಇಲ್ಲಿ ಆ ಭೀಮಾಬಾಯಿ ಅವರು ಇಲ್ಲಿ ಗರ್ಭಿಣಿಯಾಗಿದ್ದಾರೆ. ಹಾಗೇನೆ ಅವರ ಹೊಟ್ಟೆಯಲ್ಲಿ ಇದ್ದಕ್ಕಿದ್ದ ಆವತ್ತು ಒಬ್ಬ ಮಹಾನ್ ಚೇತನ ಹುಡ್ತಾರೆ. ಅವರನ್ನೇ 1891 ಏಪ್ರಿಲ್ 14ರಂದು ಒಬ್ಬ ಮಹಾನ್ ಚೇತನ ಜನಿಸ್ತಾರೆ. ಅವರೇ ಡಾಕ್ಟರ್ BR ಅಂಬೇಡ್ಕರ್. ಹೇಗೆ ಅಂದ್ರೆ ಇಲ್ಲಿ ಕವಿಗಳು ಹೇಳ್ತಾ ಇದ್ದಾರೆ, ನೋಡಿ, ಬುದ್ಧ ಹಾಗೇನೆ ಬಸವೇಶ್ವರರ ಕನಸು ಕಾಣುತ್ತಿದ್ದಂತಹ ಜನಮನದ ಅಭಿಷ್ಟಿಗೆ ಸಾಕಾರಗೊಂಡಂತೆ ಈ ವ್ಯಕ್ತಿ ಅವತ್ತು ಜನಿಸ್ತಾರೆ, ಈ ಚೇತನ ಅಂತಕ್ಕಂಥದ್ದು. ನೋಡಿ, ಭೂಲೋಕದ ಅನ್ಯಾಯ ಪರಂಪರೆಗಳನ್ನ ಕಂಡ ತಾನಾಗಿಯೇ ಲೋಕದಲ್ಲಿ ಎಲ್ಲ ಒಂದ್ ಕಡೆ ಇಡೀ ಹಠಾತ್ತನೆ ಇಲ್ಲಿ ಒಬ್ಬ ವ್ಯಕ್ತಿ ಇಲ್ಲಿ ಹುಡ್ತಾರೆ ಅಂತಕ್ಕಂಥದ್ದು. ಹಾಗಾಗಿ ಆ ಸಂದರ್ಭದಲ್ಲಿ ರಾಮ್ಜಿಯವರು ಭೀಮನೆಂಬ ಈ ಅಭಿಧಾನ ಸಾರ್ಥಕವಾಯಿತೆಂದು ಅವರು ಹುಟ್ಟೂರಿನ ನೆನಪಿಗಾಗಿ ಎಲ್ಲ ಒಂದ್ ಕಡೆ ರಾಮ್ಜಿ ಅಂಬೇಡ್ಕರ್ ಎಂಬ ಪ್ರತಿನಾಮಗಳನ್ನ ಇಲ್ಲಿ ಕರೀತಾರೆ ರಾಮ್ಜಿ ಅವರು. ಹೀಗಾಗಿ ಕೊನೆಗೆ ಇಲ್ಲಿ ಅವರ ಇಲ್ಲೆಲ್ಲ ಒಂದ್ ಕಡೆ ಭೀಮಾಬಾಯಿ ಅವ್ರು ಎಷ್ಟೇ ದೊಡ್ಡ ಕುಟುಂಬದಲ್ಲಿ ಬಂದ್ರು ಈ ಬಡತನಕ್ಕೆ ಹೊಂದ್ಕೊಂಡು ಜೀವನವನ್ನ ನಡೆಸ್ತಾ ಇರ್ತಾರೆ. ಆದ್ರೆ ಇಲ್ಲಿ ರಾಮ್ಜಿ ಅವರ ತಂಗಿ ಆಗಿರ್ತಕ್ಕಂತಹ ಮೀರಾಬಾಯಿ ಅವರು ಇಲ್ಲಿ ರಾಮ್ಜಿ ಅವರ ತಂಗಿ ಹೆಸರು ನೆನಪಿಟ್ಕೊಂಡಿರಿ, ಮೀರಾಬಾಯಿ ಅವರ ಅವರನ್ನೇ ಅಂಬೇಡ್ಕರ್ರನ್ನ ಲಾಲನೆ ಪಾಲನೆ ಮಾಡ್ತಕ್ಕಂಥದ್ದು, ಅವರ ಮಾತೃವಾತ್ಸಲ್ಯವನ್ನ ತೋರಿಸ್ತಾರೆ ಅಂತಕ್ಕಂಥ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಹಾಗಾದ್ರೆ ನಿಮ್ಗೆ ಇನ್ನೊಂದು ಪ್ರಶ್ನೆಯನ್ನ ಇಲ್ಲಿ ಕೇಳ್ತಾರೆ. ಮೀರಾಬಾಯಿ ಬಗ್ಗೆ ನಿಮ್ಗೆ ಪ್ರಶ್ನೆಯನ್ನ ಕೇಳ್ತಾರೆ. 5 ಅಂಕದ ಪ್ರಶ್ನೆಗಳಿಗೆ ನೆನಪಿಟ್ಕೊಂಡಿರಿ. ಮೀರಾಬಾಯಿ ಅವರು ಹೆಸರಿಗೆ ತಕ್ಕಂತೆ ಇಲ್ಲಿ ಭಕ್ತಿಯ ಬೀಡು, ಕರುಣೆಯ ಕರು, ತನ್ನ ಪಾಲಿಗೆ ಬಂದ ಕೆಲಸವನ್ನ ತುಂಬಾ ನಿಷ್ಠೆಯಿಂದ ಕಡುನಿಷ್ಠೆಯಿಂದ ನೆರವೇರಿಸ್ತಾ ತಮ್ಮ ಜೀವನವನ್ನ ಸಾಗಿಸ್ತಾ ಇರ್ತಾರೆ. ಹಾಗೇನೆ ಗೂನು ಬೆನ್ನಿನಿಂದಾಗಿ ಅವರು ಸಂಸಾರ ಸುಖದಿಂದ ವಂಚಿತರಾಗಿರ್ತಾರೆ. ಅಂದ್ರೆ ಅವರಿಗೆ ಮದುವೆ ಆಗಿರೋದಿಲ್ಲ, ಸಂಸಾರ ಸುಖದಿಂದ ವಂಚಿತರಾಗಿರ್ತಾರೆ. ತನ್ನ ಅಣ್ಣನ ಮಕ್ಕಳೇ ತನ್ನ ಮಕ್ಕಳು ಅಂತ ಹೇಳಿ
ಆ ಒಂದು ಭಾವನೆಯಿಂದ ಮಕ್ಕಳ ಲಾಲನೆ ಪಾಲನೆಯನ್ನ ಮಾಡ್ತಾ ಮಕ್ಕಳನ್ನ ಸಾಕ್ತಾ ಇರ್ತಾರೆ. ಹಾಗೆ ದರಿದ್ರ ರೋಗ ರುಜಿನಗಳ ಹಾವಳಿಯಿಂದ ಅಣ್ಣನ 14 ಮಕ್ಕಳು ಅಲ್ಲಿ ಉಳಿದಂತಹ 5 ಮಕ್ಕಳನ್ನ ಅವರು ಪ್ರೀತಿಯಿಂದ ನೋಡ್ಕೊಳ್ತಾರೆ. ಇಲ್ಲಿ 14 ಮಕ್ಕಳರಲ್ಲಿ 5 ಮಕ್ಕಳು ಉಳಿತಾರೆ. ಇಲ್ಲಿ ಭೀಮನಿಗೆ ಅಂದ್ರೆ ಅಂಬೇಡ್ಕರ್ ಗಿಂತ ದೊಡ್ಡವರು, ನಾನು ಆಲ್ರೆಡಿ ಹೇಳ್ದ ಹಾಗೆ ಪಾತ್ರ ಪರಿಚಯದಲ್ಲಿ ಬಲರಾಮ, ಬಲರಾಮ್, ಹಾಗೇನೆ ಆನಂದ್ ರಾಮ್, ಹಾಗೆ ಇಲ್ಲಿ ಹೆಣ್ಣು ಮಕ್ಕಳು ಇಬ್ಬರು, ಮಂಜುಳಾ, ತುಳಸಿ. ಹೀಗೆ ಇವರೆಲ್ಲರೂ ಕೂಡ ಇಲ್ಲಿ ಮೀರಾಬಾಯಿ ಅವರು ನಿಜವಾಗಿಯೂ ತಾಯಿಯಂತೆಯೇ ಅವ್ರನ್ನ ನೋಡ್ಕೊಳ್ತಾರೆ. ಅದ್ರೊಳಗೂ ಅಂಬೇಡ್ಕರ್ರಿಗಂತೂ ಅಥವಾ ಭೀಮನಂತೂ ಮೀರಾಬಾಯಿ ಅವರನ್ನ ಒಂದ್ ಸ್ವಲ್ಪ ಹೊತ್ತು ಕೂಡ ಬಿಟ್ಟಿರಲಾರ್ದರೆ ಅವರು ಎಲ್ಲೇ ಹೋದ್ರು ಕೂಡ ಇಲ್ಲಿ ಎಲ್ಲ ಒಂದ್ ಕಡೆ ಮೀರಾಬಾಯಿ ಅವ್ರನ್ನ ಇಲ್ಲಿ ಅಳ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಎತ್ಕೊಳ್ಬೇಕಾಗುತ್ತೆ. ಹಾಗೇನೆ ರಾತ್ರಿ ಮಲಗುವಾಗಲೂ ಕೂಡ ಮೀರಾಬಾಯಿ ಅವರು ಅಂಬೇಡ್ಕರ್ರ ಪಕ್ಕದಲ್ಲಿಯೇ ಮಲ್ಕೋಬೇಕಾಗುತ್ತೆ. ಅಂಬೇಡ್ಕರ್ರ ಬಾಲ್ಯದಲ್ಲಿ ಅಂತಕ್ಕಂಥ ವಿಚಾರವನ್ನ ನಾನಿವತ್ತು ತಿಳಿಸ್ತಾ ಇದ್ದೀನಿ. ಹಾಗೇನೆ ಇನ್ನು ಮುಂದಿನ ತರಗತಿಯಲ್ಲಿ ಭಾಗ 2ರಲ್ಲಿ ಇನ್ನು ಕೆಲವೊಂದು ವಿಚಾರಗಳನ್ನ ತಿಳಿಸೋಣ ಅಂತ ಹೇಳ್ತಾ ಇಲ್ಲಿಗೆ ಈ ತರಗತಿನ ಮುಗಿಸ್ತಾ ಇದ್ದೀನಿ. ನಿಮ್ಗೆಲ್ರಿಗೂ ಕೂಡ ಶುಭವಾಗ್ಲಿ.